ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆಯನ್ನ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದ ರದ್ದನ್ನ ಕೋರಿದ್ದಾರೆ ರಾಜೀವ್ ಗೌಡ. ಇದೀಗ ರಾಜೀವ್ ಗೌಡಗೆ ಮುಖಭಂಗ ಕೂಡ ಆಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತಹ ಪರಿಣಾಮವಾಗಿ ಇದೀಗ ಈ ಪ್ರಕರಣವನ್ನ ರದ್ದು ಕೋರಿದ್ದಾರೆ ರಾಜೀವ್ ಗೌಡ. ಮುಖಭಂಗವಾಗಿದೆ. ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನು ಕೂಡ ಹೊರಡಿಸಿದೆ. ಬಂಧನದಿಂದ ರಕ್ಷಣೆ ಕೋರಿದ್ದ ರಾಜೀವ್ ಗೌಡಗೆ ಇದೀಗ ಶಾಕ್ ಆಗಿದೆ. ಯಾವುದೇ ರಕ್ಷಣೆ ನೀಡದೆ ಅರ್ಜಿ ವಜಾಗೊಳಿಸಿದೆ ಕೋರ್ಟ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಒಂದು ಬ್ಯಾನರ್ ವಿಚಾರಕ್ಕಾಗಿ ಇಲ್ಲಿ ಬ್ಯಾನರ್ ಅಳವಡಿಸಿದ್ದೀರಿ, ಇದನ್ನ ನಾವು ತೆಗೆದಿದ್ದೇವೆ, ನೀವು ಬಂದು ಒಮ್ಮೆ ಅಲ್ಲಿ ಅಂದ್ರೆ ವಿತೌಟ್ ಪರ್ಮಿಷನ್ ನೀವು ಹಾಕೊಂಡಿದ್ದೀರಾ, ಬಂದು ಒಮ್ಮೆ ಪರ್ಮಿಷನ್ ಲೆಟರ್ನ ತಗೊಂಡೋಗಿ ಆಮೇಲೆ ಹಾಕೊಳ್ಳಿ, ಈ ಥರ ಕಟ್ಟಿದ್ದೀರಾ ಅಂತ ಪೌರಾಯುಕ್ತೆ ಹೇಳಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ತಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದ್ರು. ಆಕೆಯ ಮೇಲೆ ದಂಗೆ ಎಬ್ಬಿಸುವ ರೀತಿ, ಚಪ್ಪಲಿ ತಗೊಂಡು ಹೊಡಿತೀನಿ ಅನ್ನೋ ರೀತಿ ಇನ್ನೊಂದಷ್ಟು ಅವಾಚ್ಯ ಶಬ್ದ ಪದ ಬಳಕೆಯನ್ನು ಆ ಪೌರಾಯುಕ್ತೆ ನಗರಸಭೆ ಪೌರಾಯುಕ್ತೆ ಹೆಣ್ಣು ಮಕ್ಕಳ ಮೇಲೆ ರಾಜೀವ್ ಗೌಡ ಆಡಿದರು. ಈಗ ಈ ಪ್ರಕರಣವನ್ನು ರದ್ದು ಕೋರಿದ್ದ ರಾಜೀವ್ ಗೌಡಗೆ ಮುಖಭಂಗವಾಗಿದೆ. ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಇದೀಗ ಆದೇಶವನ್ನು ಹೊರಡಿಸಿದೆ. ಏನು ಬಂಧನದಿಂದ ರಕ್ಷಣೆಯನ್ನ ಕೋರಿದ್ದ ರಾಜೀವ್ ಗೌಡ ಈಗ ರಾಜೀವ್ ಗೌಡಗೆ ಯಾವುದೇ ರಕ್ಷಣೆ ನೀಡಬಾರ್ದು, ನೀಡದೆ ಅರ್ಜಿಯನ್ನು ವಜಾಗೊಳಿಸಿದೆ. ನನಗೆ ರಕ್ಷಣೆ ಬೇಕು, ಮಾಡಿದ್ದೆಲ್ಲ ಮಾಡಿ ಮಾತನಾಡಿ ತದನಂತರ ನನಗೆ ರಕ್ಷಣೆ ಬೇಕು ಅಂತ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಸೊ ಈಗ ಏನು ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಕೂಡ ಅದೇ ಆದೇಶವನ್ನು ಹೊರಡಿಸಿದೆ. ಯಾವುದೇ ರಕ್ಷಣೆ ನೀಡದೆ ಇದೀಗ ಅರ್ಜಿಯನ್ನು ವಜಾಗೊಳಿಸಿದೆ ಹೈಕೋರ್ಟ್. ಹಾಗಾಗಿ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಬಂಧನದ ಭೀತಿ ಕೂಡ ಎದುರಾಗ್ತಾ ಇದೆ. ಬಂಧನದಿಂದ ರಕ್ಷಣೆಯನ್ನು ಕೋರಿದ್ದ ರಾಜೀವ್ ಗೌಡಗೆ ಶಾಕ್ ಎದುರಾಗ್ತಾ ಇದೆ. ಯಾಕಂದರೆ ನಾಲಿಗೆಯನ್ನು ಹರಿಬಿಟ್ಟಾಗ ಸ್ವಲ್ಪ ಪ್ರಜ್ಞೆ ಇದ್ದಿದ್ದರೆ ಬಹುಶಃ ಇವತ್ತು ಇಲ್ಲಿಯ ಮಟ್ಟಿಗೆ ಬಂದು ನಿಂತ್ಕೊತಾ ಇರಲಿಲ್ಲ ರಾಜೀವ್ ಗೌಡ ಅವರು. ನಾನು ಕಾಂಗ್ರೆಸ್ ಮುಖಂಡ ಅನ್ನೋ ಗರ್ವದಿಂದ ಮಾತನಾಡಿದ್ರು, ಅಥವಾ ನನಗೆ ಮುಖಂಡ ಸ್ಥಾನ ಕೊಟ್ಟಿರೋದು ನನ್ನಲ್ಲೂ ಒಂದು ಪವರ್ ಇದೆ ಅನ್ನೋದನ್ನು ದುರುಪಯೋಗ ಪಡಿಸ್ಕೊಂಡ್ರೋ ಗೊತ್ತಿಲ್ಲ. ಆದರೆ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ದಂತೂ ನಿಜ. ಆ ನಗರಸಭೆ ಪೌರಾಯುಕ್ತಿಗೆ ಬಾಯಿಗೆ ಬಂದಂಗೆ ಹೇಳಿದ್ದು ನಿಜ. ಹಾಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದಂತೂ ನಿಜ. ಇಷ್ಟೆಲ್ಲ ನಡೆಸಿದ ಮೇಲೆ ಅಂದರೆ ಲೋಕಲ್ ರೌಡಿಗಳು ಯಾವ ರೀತಿ ದಂಗೆ ಎಬ್ಬಿಸ್ತಾರೆ ಆ ರೀತಿಯಾಗಿ ದಂಗೆ ಎಬ್ಬಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಬಹುಶಃ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ತಾವು ಕೂಡ ಲೋಕಲ್ ರೌಡಿ ಆಗಿರಬಹುದಾ ಈ ಹಿಂದೆ ಅನ್ನೋದು ಗೊತ್ತಾಗುತ್ತೆ, ಅಥವಾ ಪ್ರೆಸೆಂಟ್ ನೀವು ಮುಖಂಡರಾಗಿ ಏನಾದರೂ ರೌಡಿಸಮ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಯಾಕಂದರೆ ನಿಮ್ಮ ಮಾತುಗಳು ಆ ರೀತಿಯಾಗಿತ್ತು. ಆದರೆ ಈಗ ಏನು ಬಂಧನದಿಂದ ರಕ್ಷಣೆ ಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಲಿದ್ದು ಇದು ಈಗ ವಜಾ ಆಗಿದೆ.